ನಮಸ್ತೆ, ನಾನು ಡಾಕ್ಟರ್ ಧನ್ಯಶ್ರೀ, ನಿಸರ್ಗ ಹಾಸ್ಪಿಟಲ್, ಜಯನಗರ, ಬೆಂಗಳೂರು. ನೀವು ಪ್ರತಿದಿನ ಕೀಲು ಗಂಟು ನೋವುಗಳಿಂದ ಬಳಲ್ತಾ ಇದ್ದೀರಾ? ನಿಮ್ಮ ಬೆಳಗ್ಗೆ ಎದ್ದ ತಕ್ಷಣ ಕೈ ಗಂಟುಗಳೆಲ್ಲ ಬಿಗಿ ಬಿಗಿ ಹಿಡಿತಾ ಇದೆಯಾ? ಅಥವಾ ನಿಮ್ಮ ಕೈ ಕಾಲು ಗಂಟುಗಳಲ್ಲಿ ಅಂದ್ರೆ ಬೆರಳ ಗಂಟುಗಳು, ಕೈ ಮೂಳೆ ಗಂಟುಗಳಿರ್ಬೋದು ಅಥವಾ ಕಾಲ್ ಮೂಳೆ ಗಂಟುಗಳಲ್ಲಿ ಎಲ್ಲ ನೋವು ಬರ್ತಾ ಇದೆಯಾ? ನೀವು ಸಂಧಿವಾತ ಸಮಸ್ಯೆ ಅಂದ್ರೆ ರುಮಟಾಯ್ಡ್ ಅರ್ಥರೈಟಿಸ್ ಸಮಸ್ಯೆಯಿಂದ ಬಳಲ್ತಾ ಇರ್ಬೋದು. ಸೊ ರುಮಟಾಯ್ಡ್ ಅರ್ಥರೈಟಿಸ್ ಸಮಸ್ಯೆ ನಿಮ್ಮ ಹೊಟ್ಟೆಯಲ್ಲಿ ಶುರುವಾಗಿರುವಂತಹ ಲೀಕಿ ಗಟ್ ಸಮಸ್ಯೆಯಿಂದ ಶುರುವಾಗಿರ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾವು ರುಮಟಾಯ್ಡ್ ಅರ್ಥರೈಟಿಸ್ ಅಂದ್ರೆ ಏನು, ಲೀಕಿ ಗಟ್ ಸಿಂಡ್ರೋಮ್ ಅಂದ್ರೆ ಏನು, ಹಾಗೂ ಈ ಲೀಕಿ ಗಟ್ಗೂ RA ಅಂದ್ರೆ ರುಮಟಾಯ್ಡ್ ಅರ್ಥರೈಟಿಸ್ಗೂ ಏನು ಸಂಬಂಧ ಇದೆ, ಹಾಗೆ ಇದನ್ನು ನಾವು ಹೇಗೆ ಪರಿಹಾರ ಮಾಡ್ಕೋಬಹುದು ಅಂತ ತಿಳ್ಕೊಳ್ಳೋಣ. ರುಮಟಾಯ್ಡ್ ಅರ್ಥರೈಟಿಸ್ ಒಂದು ಆಟೋಇಮ್ಯೂನ್ ಕಾಯಿಲೆ, ಅಂದ್ರೆ ಇದರಲ್ಲಿ ನಮ್ಮ ಬಾಡಿಯ ಇಮ್ಯೂನ್ ಸೆಲ್ಸ್ ನಮ್ಮ ಜಾಯಿಂಟ್ ಸೆಲ್ಸ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದರಿಂದಾಗಿ ನಿಮ್ಮ ಜಾಯಿಂಟ್ಸ್ ಅಲ್ಲಿ ಇನ್ಫ್ಲಮೇಷನ್, ಸ್ವೆಲ್ಲಿಂಗ್, ರೆಡ್ನೆಸ್ ಇವುಗಳೆಲ್ಲ ಕಂಡುಬರುತ್ತೆ. ಸೊ ಈ ಆಟೋಇಮ್ಯೂನ್ ಕಾಯಿಲೆಯಾದ ಈ ರುಮಟಾಯ್ಡ್ ಅರ್ಥರೈಟಿಸ್ ಅಲ್ಲಿ ಹೆಚ್ಚಾಗಿ ಸಣ್ಣ ಗಂಟುಗಳ ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ಅಂದ್ರೆ ನಿಮ್ಮ ಕೈ ಬೆರಳ ಗಂಟುಗಳಿರ್ಬೋದು, ಇಲ್ಲ ಕಾಲ್ ಬೆರಳ ಗಂಟುಗಳು, ಇಲ್ಲ ರಿಸ್ಟ್ ಜಾಯಿಂಟ್, ಎಲ್ಬೋ ಜಾಯಿಂಟ್, ಶೋಲ್ಡರ್ ಅಥವಾ ನೀ ಜಾಯಿಂಟ್, ಈ ತರ ಇನ್ವಾಲ್ವ್ಮೆಂಟ್ ಆಗುತ್ತೆ. ಹಾಗೆ ಸಿಮೆಟ್ರಿಕ್ ಇನ್ವಾಲ್ವ್ಮೆಂಟ್ ಇರುತ್ತೆ, ಅಂದ್ರೆ ನಿಮ್ಮ ಎರಡು ಕೈಗಳಲ್ಲಿ ಒಟ್ಟಿಗೆ ಸೇಮ್ ಜಾಯಿಂಟ್ಸ್ ಇನ್ವಾಲ್ವ್ ಆಗಿರೋ ಸಾಧ್ಯತೆ ಈ ರೀತಿಯಾಗಿ ಇರುತ್ತೆ. ಹಾಗೇನೆ ಇದು ಮಹಿಳೆಯರಲ್ಲಿ ತುಂಬಾ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ, ಪುರುಷರಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ. ಹಾಗೇನೆ ಎಲ್ಲಾ ಏಜ್ ಗ್ರೂಪ್ ಅಲ್ಲಿ ಇದು ಕಂಡು ಬರ್ಬೋದು. ಈ ರುಮಟಾಯ್ಡ್ ಅರ್ಥರೈಟಿಸ್ ಇರುವವರಲ್ಲಿ ಕೆಲವರಿಗೆ ತುಂಬಾ ಸುಮಾರು ವರ್ಷದಿಂದ ಸಫರ್ ಮಾಡ್ತಿರೋದ್ರಲ್ಲಿ ಪರ್ಮನೆಂಟ್ ಜಾಯಿಂಟ್ ಡ್ಯಾಮೇಜ್ ಆಗಿ ಕೈಗಳಲ್ಲೆಲ್ಲ ಡಿಫಾರ್ಮಿಟಿ ಕೂಡ ಕಂಡು ಬರ್ಬೋದು. ಅಂದ್ರೆ ನಿಮ್ಮ ಬೆರಳುಗಳ ಶೇಪೇ ಚೇಂಜ್ ಆಗ್ಬೋದು, ಸ್ವಾನ್ ನೆಕ್ ಡಿಫಾರ್ಮಿಟಿ ಅಂತೆಲ್ಲ ಹೇಳ್ತೀವಿ. ಸೊ ಅದೆಲ್ಲ ಇರ್ರಿವರ್ಸಿಬಲ್. ಆ ತರ ಕೈ ಬೆರಳುಗಳೆಲ್ಲ ಬೆಂಡ್ ಆಗಿ ಶೇಪ್ ಚೇಂಜ್ ಆದ್ರೆ ಅದನ್ನ ಮತ್ತೆ ನಾವು ರಿವರ್ಸ್ ಮಾಡಕ್ಕೆ ಆಗಲ್ಲ. ಹಾಗೆ ಈ ಸಂಧಿವಾತನ ಕನ್ಫರ್ಮ್ ಮಾಡ್ಕೊಳಕ್ಕೆ ನೀವು ಕೆಲವೊಂದು ರಕ್ತ ತಪಾಸಣೆಯನ್ನ ಮಾಡ್ಕೋಬಹುದು. ಅದರಲ್ಲಿ ಮೇನ್ ಆಗಿ ಏನಂದ್ರೆ ಒಂದು ರುಮ್ಯಾಟಿಕ್ ಫ್ಯಾಕ್ಟರ್, ಇನ್ನೊಂದು anti-CCP ಆಂಟಿಬಾಡಿ. ಸೊ ಇವೆಲ್ಲ ಏನ್ ಮಾಡುತ್ತೆ, ನಮ್ಮ ರಕ್ತದಲ್ಲಿ ಈ ಜಾಯಿಂಟ್ ಗಳ ಎಗೇನ್ಸ್ಟ್ ಆಗಿ ಪ್ರೊಡ್ಯೂಸ್ ಆಗಿರುವಂತಹ ಆಂಟಿಬಾಡೀಸ್ ನ ಇದು ಮೆಜರ್ ಮಾಡುತ್ತೆ. ಸೊ ಇದರಿಂದಾಗಿ ನಿಮ್ಗೆ ರುಮಟಾಯ್ಡ್ ಅರ್ಥರೈಟಿಸ್ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೋಬಹುದು. ಇದ್ರ ಜೊತೆಗೆ ಕೆಲವೊಂದು ESR, CRP ಗಳಂತಹ ಟೆಸ್ಟ್ ಅನ್ನು ಕೂಡ ಮಾಡಿಸ್ತಾರೆ. ನಿಮ್ಮ ಬಾಡಿಯಲ್ಲಿ ಎಷ್ಟೊಂದು ಇನ್ಫ್ಲಮೇಷನ್ ಇದೆ ಅಂತ ಗೊತ್ತಾಗಕ್ಕೆ ಈ ತರ ಟೆಸ್ಟ್ ಗಳನ್ನ ಕೂಡ ಮಾಡಬಹುದು. ಹಾಗೇನೆ ಕೆಲವು ಸಾರಿ ಎಕ್ಸ್ರೇ, MRI ಗಳಂತ ಸ್ಕ್ಯಾನಿಂಗ್ ಕೂಡ ಮಾಡಬಹುದು. ಇದರಿಂದ ಕೂಡ ನಿಮ್ಮ ಜಾಯಿಂಟ್ ಅಲ್ಲಿ ಏನ್ ಡ್ಯಾಮೇಜ್ ಆಗಿದೆ ಅಂತ ನಾವು ತಿಳ್ಕೋಬಹುದು. ಹಾಗೆ ಇನ್ನು ನಾನು ಹೇಳಿದಂತ ಲೀಕಿ ಗಟ್ ಸಿಂಡ್ರೋಮ್. ಸೊ ಲೀಕಿ ಗಟ್ ಅಂದ್ರೆ ಏನು? ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ನಮ್ಮ ದೇಹದಲ್ಲಿ ಹಲವಾರು ಲಕ್ಷಾಂತರ ಬ್ಯಾಕ್ಟೀರಿಯಾಗಳಿವೆ. ಅದರಲ್ಲಿ ಹೆಚ್ಚಾಗಿ ನಮ್ಮ ಜಠರದಲ್ಲಿ ಲಕ್ಷಾಂತರ ಬ್ಯಾಕ್ಟೀರಿಯಾಗಳಿವೆ. ಸೊ ಇದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರುತ್ತೆ, ಕೆಲವೊಂದು ಕೆಟ್ಟ ಬ್ಯಾಕ್ಟೀರಿಯಾಗಳು ಇರುತ್ತೆ. ಸೊ ಇದೆಲ್ಲ ಬ್ಯಾಲೆನ್ಸ್ ಅಲ್ಲಿ ಒಂದು ಇರಬೇಕು. ಅದಕ್ಕೆ ನಾವು ಗಟ್ ಮೈಕ್ರೋಬಯೋಮ್ ಅಂತ ಹೇಳ್ತೀವಿ. ಈ ಗಟ್ ಮೈಕ್ರೋಬಯೋಮ್ ಯಾವಾಗ್ಲೂ ಬ್ಯಾಲೆನ್ಸ್ ಅಲ್ಲಿ ಇರಬೇಕು. ಸೊ ಇದರಲ್ಲಿ ಇಂಬ್ಯಾಲೆನ್ಸ್ ಆದಾಗ ಅಂದ್ರೆ ಗಟ್ ಡಿಸ್ಬಯೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆದಾಗ, ಆರೋಗ್ಯಕರವಾದ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆದಾಗ ಇದರಿಂದಾಗಿ ಲೀಕಿ ಗಟ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಲೀಕಿ ಗಟ್ ಅಂದ್ರೆ ಏನು? ನಮ್ಮ ಕರಳಲ್ಲಿ ಒಟ್ಟಿಗೆ ಹತ್ರ ಅಂಟ್ಕೊಂಡಿರುವಂತಹ ಸೆಲ್ಸ್ ಗಳು ದೂರ ಆಗಿ ಅದರ ನಡುವೆ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಸೊ ಈ ಗ್ಯಾಪ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ನಮ್ಮ ಜಠರದಿಂದ ಪ್ರೋಟೀನ್ಸ್ ಇರ್ಬೋದು, ಟಾಕ್ಸಿನ್ಸ್ ಇರ್ಬೋದು, ಇವೆಲ್ಲ ನಮ್ಮ ರಕ್ತಕ್ಕೆ ಮಿಕ್ಸ್ ಆಗುತ್ತೆ. ರಕ್ತ ನಮ್ಮ ಬ್ಲಡ್ ಸ್ಟ್ರೀಮ್ಗೆ ಬರುತ್ತೆ. ಸೊ ಇದು ಬ್ಲಡ್ ಸ್ಟ್ರೀಮ್ ಬಂದು ನಮ್ಮ ಇಡೀ ದೇಹದಲ್ಲಿ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಸೊ ಇವೆಲ್ಲ ಹೋಗಿ ನಮ್ಮ ಜಾಯಿಂಟ್ಸ್ ಹತ್ರ ಡೆಪಾಸಿಟ್ ಆಗುತ್ತೆ. ಈ ಪ್ರೋಟೀನ್ಸ್ ಅನ್ನೆಲ್ಲ ನಮ್ಮ ಬಾಡಿ ಏನೋ ಹಾರ್ಮ್ ಮಾಡುತ್ತೆ ಅಂತ ಅನ್ಕೊಂಡು ಏನ್ ಮಾಡುತ್ತೆ, ನಮ್ಮ ಇಮ್ಯೂನ್ ಸೆಲ್ಸ್ ಇವನ್ನೆಲ್ಲ ಡಿಸ್ಟ್ರಾಯ್ ಮಾಡಕ್ಕೆ ಅಂತ ಅದಕ್ಕೆ ಅಟ್ಯಾಕ್ ಮಾಡುತ್ತೆ. ಸೊ ಇದರಿಂದಾಗಿ ನಮ್ಮ ಜಾಯಿಂಟ್ ಅಲ್ಲಿ ಪೇನ್, ಇನ್ಫ್ಲಮೇಷನ್ ಇವೆಲ್ಲ ಶುರು ಆಗಕ್ಕೆ ಸಾಧ್ಯ. ಸಂಶೋಧನೆಗಳ ಪ್ರಕಾರ ಈ ರುಮಟಾಯ್ಡ್ ಅರ್ಥರೈಟಿಸ್ ಇರೋರಲ್ಲಿ ಹೆಚ್ಚಿನವರಲ್ಲಿ ಗಟ್ ಡಿಸ್ಬಯೋಸಿಸ್ ಕಂಡು ಬಂದಿದೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಈ ಒಂದು ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಪ್ರಿವೋಟೆಲ್ಲಾ ಕಾಪ್ರಿ ಅನ್ನುವಂಥ ಬ್ಯಾಕ್ಟೀರಿಯಾ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದು ಕಂಡು ಬಂದಿದೆ. ಸೊ ಇದರಿಂದಾಗಿಯೇ ಲೀಕಿ ಗಟ್ ಡೆವಲಪ್ ಆಗಿ ಅವರಲ್ಲಿ ಈ ಸಂಧಿವಾತದ ಸಮಸ್ಯೆ ಶುರುವಾಗುತ್ತಿದೆ ಅಂತ ಸಂಶೋಧನೆ ಪ್ರಕಾರ ಗೊತ್ತಾಗಿದೆ. ಸೊ ಇದಕ್ಕೆ ನಾವು ಏನ್ ಮಾಡಬಹುದು, ಈಗ ನಾವು ಪ್ರಾಕ್ಟಿಕಲ್ ಆಗಿ ಕೂಡ ನೋಡಿದೀವಿ. ಹಲವಾರು ರುಮಟಾಯ್ಡ್ ಅರ್ಥರೈಟಿಸ್ ಇರೋರಲ್ಲಿ ಹೆಚ್ಚಿನವರಲ್ಲಿ ಒಂದಲ್ಲ ಒಂದು ಹೊಟ್ಟೆ ಸಮಸ್ಯೆ ಇದ್ದೇ ಇರುತ್ತೆ. ಸೊ ಈ ಗಟ್ ಡಿಸ್ಬಯೋಸಿಸ್ ಇದ್ದಾಗ ಅವರಲ್ಲಿ ಹೊಟ್ಟೆ ಸಮಸ್ಯೆ ಇರೋದು ತುಂಬಾನೇ ಸಾಮಾನ್ಯ. ಸೊ ಅದು ಗ್ಯಾಸ್ಟ್ರಿಕ್ ಸಮಸ್ಯೆ, ಎಸಿಡಿಟಿ ಸಮಸ್ಯೆ ಇರ್ಬೋದು, ಇಲ್ಲ ಮಲಬದ್ಧತೆ ಇರ್ಬೋದು, ಇಲ್ಲ ಲೂಸ್ ಮೋಷನ್ ಇರ್ಬೋದು, IBS ತರದ ಸಮಸ್ಯೆ ಇರ್ಬೋದು. ಸೊ ಈ ರೀತಿಯಾಗಿ ಯಾವ್ದಾದ್ರೂ ಒಂದು ರೀತಿಯಾದ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ನಾವು ನೋಡಿದ್ದೀವಿ. ಸೊ ಈ ರುಮಟಾಯ್ಡ್ ಅರ್ಥರೈಟಿಸ್ ನ ನಾವು ಫಸ್ಟ್ ಸರಿ ಮಾಡ್ಬೇಕು ಅಂದ್ರೆ ಇದರ ಕಾರಣ ಏನು ಅದನ್ನು ಸರಿ ಮಾಡ್ಬೇಕು. ಸೊ ನಾನು ಆಗ್ಲೇ ಹೇಳಿದಂಗೆ ಈ ಲೀಕಿ ಗಟ್, ಸೊ ಇದನ್ನ ನಾವು ಫಸ್ಟ್ ಕರೆಕ್ಟ್ ಮಾಡ್ಬೇಕು. ಸೊ ಇದನ್ನ ಹೇಗೆ ಕರೆಕ್ಟ್ ಮಾಡ್ಬೋದು? ನಾವು ಫಸ್ಟ್ ಏನ್ ಮಾಡ್ಬೇಕು, ನಮ್ಮ ಹೊಟ್ಟೆನ ಸರಿ ಮಾಡ್ಬೇಕು. ಸೊ ಅದಕ್ಕೆ ಏನ್ ಮಾಡ್ಬೇಕು, ಒಳ್ಳೆ ರೀತಿಯಾದ ಆಹಾರ ಮತ್ತು ಜೀವನ ಶೈಲಿಯನ್ನ ನಾವು ಅಳವಡಿಸ್ಕೋಬೇಕು. ಸೊ ಇದಕ್ಕೆ ನಾವೇನ್ ಮಾಡ್ಬೇಕು, ಒಳ್ಳೆ ಬ್ಯಾಕ್ಟೀರಿಯಾಗಳು ನಮ್ಮ ಕರಳಲ್ಲಿ, ಜಠರದಲ್ಲಿ ತುಂಬಬೇಕು ಅಂತಂದ್ರೆ ಅದಕ್ಕೆ ಒಳ್ಳೆಯ ಪ್ರೋಬಯೋಟಿಕ್ ಇರುವಂತಹ ಆಹಾರ, ಅಂದ್ರೆ ಒಳ್ಳೆಯ ಬ್ಯಾಕ್ಟೀರಿಯಾ ಇರುವಂತಹ ಆಹಾರಗಳು. ಅದು ಮೊಸರು ಇರ್ಬೋದು, ತಂದನ್ನ ಇರ್ಬೋದು, ಯೋಗಟ್ ಇರ್ಬೋದು, ಪಿಕ್ಕಲ್ಡ್ ವೆಜಿಟೇಬಲ್ಸ್ ಇರ್ಬೋದು. ಸೊ ಈ ರೀತಿ ಒಳ್ಳೆಯ ಬ್ಯಾಕ್ಟೀರಿಯಾ ಇರುವಂತಹ ಆಹಾರನ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಬೇಕು. ಹಾಗೆಯೇ ಈ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಫುಡ್
ಫುಡ್ ಆಗಿರುವಂಥ ಪ್ರಿಬಯೋಟಿಕ್ಸ್, ಅಂದರೆ ಒಳ್ಳೆಯ ಹಣ್ಣುಗಳಿರ್ಬೋದು, ತರಕಾರಿಗಳಿರ್ಬೋದು, ನಟ್ಸ್ ಇರ್ಬೋದು, ಸೀಡ್ಸ್ ಇರ್ಬೋದು. ಸೊ ಇಂತಹ ಆಹಾರಗಳನ್ನು ಸೇವಿಸಬೇಕು. ಹಾಗೆಯೇ ಒಂದು ಒಳ್ಳೆಯ ಆಂಟಿ ಇನ್ಫ್ಲಮೇಟರಿ ಡಯಟ್ ಅಂತ ಹೇಳ್ತೀವಿ. ಅಂದರೆ ಏನು, ನಮ್ಮ ಬಾಡಿಯಲ್ಲಿರೋ ಈ ಇನ್ಫ್ಲಮೇಷನ್ ಎಲ್ಲ ಕಮ್ಮಿ ಮಾಡೋಕ್ಕೆ ನಾವು ಒಳ್ಳೆ ರೀತಿಯಾದ ಆಹಾರ ಕ್ರಮ, ಇನ್ಫ್ಲಮೇಷನ್ ಕಡಿಮೆ ಮಾಡುವಂತಹ ಆಹಾರವನ್ನು ಸೇವಿಸಬೇಕು. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಆಹಾರ ಇನ್ಫ್ಲಮೇಷನ್ ಕಡಿಮೆ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಅದು ಕರ್ಕ್ಯೂಮಿನ್ ಇರ್ಬೋದು, ಅಂದರೆ ಟರ್ಮರಿಕ್ ಅಲ್ಲಿ ಇರುವಂತಹ ಕರ್ಕ್ಯೂಮಿನ್ ಎಕ್ಸ್ಟ್ರಾಕ್ಟ್, ಇದು ಸಪ್ಲಿಮೆಂಟ್ ಕೂಡ ಸಿಗುತ್ತೆ. ಸೊ ಇದನ್ನ ಕೆಲವು ಬಾರಿ ನಾವು ಸಪ್ಲಿಮೆಂಟ್ ರೂಪದಲ್ಲಿ ಕೂಡ ತಗೊಳ್ಳೋದ್ರಿಂದ ಈ ಬಾಡಿಯಲ್ಲಿ ಇನ್ಫ್ಲಮೇಷನ್ ಅನ್ನ ಕಮ್ಮಿ ಮಾಡೋಕ್ಕೆ ತುಂಬಾನೇ ಸಹಕಾರಿ ಆಗುತ್ತೆ. ಅದು ಒಮೆಗಾ 3 ಫ್ಯಾಟಿ ಆಸಿಡ್ ಇರ್ಬೋದು, ಹಾಗೇನೆ ಗಾರ್ಲಿಕ್ ಇರ್ಬೋದು. ಡೈಲಿ ಒಂದು 2-3 ಹೆಸರು ಬೆಳ್ಳುಳ್ಳಿನ ನೀವು ಜಗ್ದು ತಿನ್ನೋದು ಅಥವಾ ಅಡುಗೆಯಲ್ಲಿ ಬಳಕೆ ಮಾಡೋದು ಒಳ್ಳೆಯದು. ಅಶ್ವಗಂಧ ತಗೋಬಹುದು. ಸೊ ಅಶ್ವಗಂಧ ತಗೊಳ್ಳೋದ್ರಿಂದ ನಮ್ಮ ಬಾಡಿಯಲ್ಲಿರೋ ಸ್ಟ್ರೆಸ್ ಹಾರ್ಮೋನ್ಸ್, ಕಾರ್ಟಿಸೋಲ್ ಲೆವೆಲ್ಸ್ ನ ಕಡಿಮೆ ಮಾಡಬಹುದು. ಹಾಗೇನೆ ಈ ಇನ್ಫ್ಲಮೇಷನ್ ಅನ್ನ ಕೂಡ ಕಡಿಮೆ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಹಾಗೇನೆ ವಿಟಮಿನ್ ಡಿ, ಫಸ್ಟ್ ನಿಮ್ಮ ವಿಟಮಿನ್ ಡಿ ಲೆವೆಲ್ಸ್ ನ ಚೆಕ್ ಮಾಡ್ಕೊಳ್ಳಿ. ನಮ್ಮ ಜಾಯಿಂಟ್ ಹೆಲ್ತ್ಗೆ ತುಂಬಾನೇ ಒಳ್ಳೆಯದು. ಅಷ್ಟಲ್ಲದೆ ನಮ್ಮ ಇಮ್ಯೂನ್ ಸಿಸ್ಟಮ್ ನ ಮಾಡ್ಯುಲೇಟ್ ಮಾಡೋಕ್ಕೆ ಕೂಡ ವಿಟಮಿನ್ ಡಿ ತುಂಬಾನೇ ಮುಖ್ಯ. ಸೊ ದಿನನಿತ್ಯ ಒಂದು 10ರಿಂದ 20 ನಿಮಿಷ ಸೂರ್ಯನ ಬೆಳಕೆ ಹೋಗೋದಿರ್ಬೋದು. ಅದು ಹೆಚ್ಚಾಗಿ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆ ಒಳಗೆ ಈ ಟೈಮಲ್ಲಿ ಹೋಗಬೇಕು. ಒಂದ್ ವೇಳೆ ನಿಮ್ಮ ವಿಟಮಿನ್ ಡಿ ತೀರಾ ಕಮ್ಮಿ ಇದೆ ಅಂತ ಆದ್ರೆ ಅದಕ್ಕೆ ಸಪ್ಲಿಮೆಂಟ್ಸ್ ತಗೊಂಡು ಅದನ್ನ ನೀವು ಕರೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೇನೆ ಇದೆಲ್ಲ ನೀವು ತಗೊಳ್ಳೋದ್ರಿಂದ ನಿಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಅನ್ನ ಕಮ್ಮಿ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೇನೆ ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡುವಂತಹ ಫುಡ್ಗಳು, ಅಂದ್ರೆ ಡೀಪ್ ಫ್ರೈಡ್ ಫುಡ್ಸ್ ಇರ್ಬೋದು, ರಿಫೈನ್ಡ್ ಫುಡ್ ಇರ್ಬೋದು, ಕರ್ದಿರುವಂಥದ್ದು, ಶುಗರ್ ಜಾಸ್ತಿ ಇರುವಂತಹ ಫುಡ್ಗಳು. ಸೊ ಇವುಗಳನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ಹಾಗೇನೆ ಆಲ್ಕೋಹಾಲ್, ಸ್ಮೋಕಿಂಗ್ ಇಂತಹ ಹ್ಯಾಬಿಟ್ಸ್ ಇದ್ರೆ ಅದನ್ನ ಕೂಡ ಕ್ವಿಟ್ ಮಾಡಬೇಕು. ಸೊ ಇದೆಲ್ಲ ಮಾಡೋದ್ರಿಂದ ಬಾಡಿಯಲ್ಲಿ ಇನ್ಫ್ಲಮೇಷನ್ ಕಡಿಮೆ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದಲ್ಲದೆ ನಿಮ್ಮ ಪೇನ್ ಮ್ಯಾನೇಜ್ಮೆಂಟ್ಗೋಸ್ಕರ ನೀವು ಡೈಲಿ ಎಕ್ಸಸೈಸ್ ಮಾಡ್ಬೋದು. ಸೊ ಇದರಲ್ಲಿ ಹೆಚ್ಚಾಗಿ ಮಾರ್ನಿಂಗ್ ಸ್ಟಿಫ್ನೆಸ್ ಕಂಡು ಬರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ತುಂಬಾನೇ ಬಿಗಿತಾ ಇರುವಂಥದ್ದು ಎಲ್ಲ. ಸೊ ಇದೆಲ್ಲ ಕಡಿಮೆ ಆಗಬೇಕು ಅಂದ್ರೆ ರೆಗ್ಯುಲರ್ ಆಗಿ ನೀವು ಎಕ್ಸಸೈಸ್ ಮಾಡ್ತಾ ಇರಬೇಕು. ಹಾಗೇನೆ ಪೇನ್ ಮ್ಯಾನೇಜ್ಮೆಂಟ್ಗೆ ನೀವು ಫಿಸಿಯೋಥೆರಪಿ ಮಾಡ್ಕೋಬಹುದು, ಇಲ್ಲ ಅಕ್ಯುಪಂಕ್ಚರ್ ತಗೋಬಹುದು. ಸೊ ಇದೆಲ್ಲ ನಿಮಗೆ ಸ್ವಲ್ಪ ಪೇನ್ ಮ್ಯಾನೇಜ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಈ ವೇಳೆ ನಿಮಗೆ ನಾನು ಹೇಳಿದಂತ ಎಲ್ಲ ಲಕ್ಷಣಗಳು ಇದ್ರೆ ಅಥವಾ ನೀವು ಸಂಧಿವಾತ ಸಮಸ್ಯೆಯಿಂದ ಈಗಾಗಲೇ ಬಳಲ್ತಾ ಇದ್ರೆ, ಸುಮಾರು ವರ್ಷದಿಂದ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಮಾಡಿ ಏನು ರಿಲೀಫ್ ಸಿಗ್ತಾ ಇಲ್ಲ ಅಂತ ನಿಮ್ಗೆ ಏನಾದ್ರೂ ಆಗ್ತಾ ಇದ್ರೆ, ಸೊ ಮೊದಲು ನಾನು ಹೇಳಿರೋ ತರ ಗಟ್ ಕರೆಕ್ಷನ್ ಅನ್ನ ಮಾಡಿ ನೋಡಿ. ಆಮೇಲೆ ನಿಮ್ಮ ಸಿಂಪ್ಟಮ್ಸ್ ಎಲ್ಲ ಹೇಗೆ ಕಡಿಮೆ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಧನ್ಯವಾದ.